ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಒನ್ ಪ್ಲಸ್ ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ಸ್ ಒನ್ ಪ್ಲಸ್ ನಾಟ್ 5 ಮತ್ತು ನಾಟ್ CE5 ಈ ಎರಡು ಫೋನ್ಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿನೂ ಇರುತ್ತೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಒನ್ ಪ್ಲಸ್ ನಾಟ್ 5 ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮ್ಗೆ ಇದ್ರೊಳಗೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ನೋಡಿ ಪ್ರೀಮಿಯಂ ಪೌಚ್ ಕಾಣ್ತಾ ಇದೆ, ಫ್ಲೆಕ್ಸಿಬಲ್ ಇದೆ. ಅನಂತರ ಮಾಮೂಲಿ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ. ಈಗ ನಮ್ಮ ಹತ್ರ ಇದ್ರೆ ವೈಟ್ ಕಲರ್ ನಾಟ್ C5 ಫೋನ್ ಪ್ರೀಮಿಯಂ ಆಗಿದೆ. ಆನಂತರ ಇದು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ 80 ವಾಟ್ಸ್ ಊಕ್ ಚಾರ್ಜರ್ ಕೊಟ್ಟಿದ್ದಾರೆ. B2C ಕೇಬಲ್ ಕೂಡ ಕೊಟ್ಟಿದ್ದಾರೆ. ಫೈನಲಿ ಸಿಮ್ ಎಜೆಕ್ಟರ್ ಟೂಲ್ ಇಷ್ಟು ಇದ್ರಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಓಪನ್ ಮಾಡೋಣ ಒನ್ ಪ್ಲಸ್ ನಾಟ್ CE5. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನ ಓಪನ್ ಮಾಡ್ತಿದ್ದಂಗೆ ಸೇಮ್ ಪ್ರೀಮಿಯಂ ಫ್ಲೆಕ್ಸಿಬಲ್ ಪೌಚ್, ಗುಡ್ ಲುಕಿಂಗ್ ಪೌಚ್ ಸಿಗ್ತಾ ಇದೆ. ಅನಂತರ ಡಾಕ್ಯುಮೆಂಟೇಶನ್, ಯೂಸರ್ ಮ್ಯಾನ್ಯಲ್ ಕಿಟ್ ಕೊಟ್ಟಿದ್ದಾರೆ. ಈ ಮಾಡಲು ತುಂಬಾ ಹೊಸ ಕಲರ್, ಲೈಟ್ ಬ್ಲೂ ಕಲರ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಪ್ರೀಮಿಯಂ ಲುಕ್, ಇದು ಬ್ಯೂಟಿಫುಲ್ ಆಗಿದೆ. ಇದಕ್ಕೂ ನಿಮಗೆ 80 ವಾಟ್ಸ್ ಊಟ್ ಚಾರ್ಜರ್ ಕೊಟ್ಟಿದ್ದಾರೆ, B2C ಕೇಬಲ್ ಕೊಟ್ಟಿದ್ದಾರೆ. ಫೈನಲಿ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಇಷ್ಟು ಪ್ರಾಡಕ್ಟ್ ನಿಮ್ಮ ಇದ್ರಲ್ಲಿ ಸಿಗುತ್ತೆ. ನೀವೇನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋದಂಗಿಲ್ಲ, ಅವಶ್ಯಕತೆ ಇಲ್ಲ. ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನಿಮಗೆ ಸ್ಕ್ರೀನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದಾವೆ. ಇನ್ನು ಇದರ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದಾವೆ. ಇನ್ನು ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇನ್ನು ನಾಟ್ 5 ಅಲ್ಲಿ ಡಿಫ್ರೆಂಟ್ ಟೆಕ್ಸ್ಚರ್ ಡಿಸೈನ್ ಇದೆ. ನಾಟ್ CE5 ನಲ್ಲಿ ಪ್ಲೇನ್ ಡಿಸೈನ್ ಇದೆ. ಇವುಗಳ ಫ್ರೇಮ್ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇವುಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ, ಕೈಯಲ್ಲಿ ಹಿಡಿದ್ರೆ ಬೀಳಲ್ಲ. ಇದರ ಇನ್ ಹ್ಯಾಂಡ್ ಫೀಲ್ ಕೂಡ ತುಂಬಾ ಚೆನ್ನಾಗಿದೆ. ಈ ಫೋನ್ ನ ಡಿಸೈನ್ ಸೇಮ್ ಇದೆ. ಕ್ಯಾಮ್ರಾ ಮಾಡಲ್ ಕೂಡ ಸ್ವಲ್ಪ ಸೇಮ್ ಇದೆ, ಆದ್ರೆ ಸ್ವಲ್ಪ ಚೇಂಜಸ್ ಇದೆ. ಒನ್ ಪ್ಲಸ್ ನಾಟ್ 5 215 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.27 mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜಲ್ ಸ್ವಲ್ಪ ಕಡಿಮೆ ಇದೆ ಮತ್ತು ಒನ್ ಪ್ಲಸ್ ನಾಟ್ CE5 ನಲ್ಲಿ 200 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 7.9 mm ಥಿಕ್ನೆಸ್ ನ ಹೊಂದಿದೆ. ಇನ್ನು ಇದರ ಫ್ರಂಟ್ ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜಲ್ಸ್ ಕೂಡ ಕಡಿಮೆ ಇದೆ. ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದಾವೆ. ಇನ್ನು ಒನ್ ಪ್ಲಸ್ ನಾಟ್ 5 ಅಲ್ಲಿ ಎರಡು ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಸಿಲ್ವರ್ ಕಲರ್, ಇನ್ನೊಂದು ಬ್ಲೂ ಕಲರ್. ಮತ್ತು ಒನ್ ಪ್ಲಸ್ ನಾಟ್ CE5 ನಲ್ಲಿ ಎರಡು ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಬ್ಲೂ, ಇನ್ನೊಂದು ಬ್ಲಾಕ್ ಕಲರ್. ಈ ನಾಲ್ಕು ಕಲರ್ಗಳು ತುಂಬಾ ಚೆನ್ನಾಗಿದಾವೆ. ನಿಮ್ಗೆ ನಾಲ್ಕು ಕಲರ್ ಅಲ್ಲಿ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಕೀ ಬಟನ್ ಇದೆ ಮತ್ತು ಫೋನ್ ನ ಮೇಲೆ ಸ್ಪೀಕರ್ ಇದೆ, IR ಬ್ಲಾಸ್ಟರ್ ಇದೆ ಮತ್ತು ಮೈಕ್ರೋಫೋನ್ ಕೂಡ ಇದೆ. ಈ ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಇವುಗಳು ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೇಳುತ್ತೆ, ಜೋರಾಗಿದೆ. ಈ ಸೌಂಡ್ ನ ನೀವೇ ಕೇಳಿ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ, ಈ ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತು ಈ ಫೋನ್ಗೆ IP65 ರೇಟಿಂಗ್ ಸಿಗ್ತಾ ಇದೆ. ಇವುಗಳ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಕ್ ಹೋಗ್ಬೇಡಿ, ವ್ಯಾರಂಟಿ ಸಿಗಲ್ಲ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಒನ್ ಪ್ಲಸ್ ನಾಟ್ 5 ಅಲ್ಲಿ 6.77 ಇಂಚಸ್ OLED ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು ಒನ್ ಪ್ಲಸ್ ನಾಟ್ CE5 ನಲ್ಲಿ 6.43 ಇಂಚಸ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಒನ್ ಪ್ಲಸ್ ನಾಟ್ 5 ಅಲ್ಲಿ 144 Hz ರಿಫ್ರೆಶ್ ರೇಟ್ ನ ಹೊಂದಿದೆ. ನಾಟ್ CE5 ನಲ್ಲಿ 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಇನ್ನು ಒನ್ ಪ್ಲಸ್ 5 ನಲ್ಲಿ 4500 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಒನ್ ಪ್ಲಸ್ ನಾಟ್ CE5 ನಲ್ಲಿ 1300 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ಕೂಡ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ, ಔಟ್ಡೋರ್ ನಲ್ಲಿನೂ ಚೆನ್ನಾಗಿ ಕಾಣುತ್ತೆ. ಒನ್ ಪ್ಲಸ್ ನಾಟ್ 5 ಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ಒನ್ ಪ್ಲಸ್ ನಾಟ್ CE5 ಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆದ್ರೆ ಒನ್ ಪ್ಲಸ್ ನಾಟ್ 5 ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ನನ್ಗನ್ಸುತ್ತೆ.
ಇವುಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದೀನಿ. ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಡೀಟೇಲ್ ಆಗಿ ಬರುತ್ತೆ, ಕಾಂಟ್ರಾಸ್ಟ್ ಡೀಟೇಲ್ ಆಗಿ ಬರುತ್ತೆ ಮತ್ತು ವಿಡಿಯೋಸ್ OnePlus Nord 5 ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಬ್ರೈಟ್ ಆಗಿ ಬರುತ್ತೆ. ಇನ್ನು OnePlus Nord CE5 ನಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ. ಎರಡು ಫೋನ್ಗಳ ಕಲರ್ಸ್ ಚೆನ್ನಾಗಿದೆ ಮತ್ತು ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಇವುಗಳ ಬ್ಯಾಟರಿ ನೋಡೋದಾದ್ರೆ OnePlus Nord 5 ಅಲ್ಲಿ 6800 mAh ಬ್ಯಾಟರಿ ಸಿಗ್ತಾ ಇದೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, 60 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು OnePlus Nord CE5 ನಲ್ಲಿ 7100 ಲಾರ್ಜರ್ ಬ್ಯಾಟರಿ ಸಿಗ್ತಾ ಇದೆ. ಇದು ಕೂಡ 80 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ಗೆ ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, 2 ಡೇಸ್ ಆರಾಮಾಗಿ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ OnePlus Nord 5 ಅಲ್ಲಿ Snapdragon 8s Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ ಮತ್ತು OnePlus Nord CE5 ನಲ್ಲಿ MediaTek Dimensity A350 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ಪವರ್ಫುಲ್ ಆಗಿದೆ. ಇವುಗಳಲ್ಲಿ LPDDR5X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ ಮತ್ತು OnePlus Nord 5 ಅಲ್ಲಿ 11 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 79% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ನ ಇಡಬಹುದು. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಕೂಡ ಆಗಲ್ಲ. ಈ ಫೋನ್ ನಲ್ಲಿ ಹೆವಿ ಗೇಮ್ಸ್ ನ ಆರಾಮಾಗಿ ಆಡಬಹುದು ಮತ್ತು OnePlus Nord CE5 ನಲ್ಲಿ 8 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 87% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಈ ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ ಗೋಸ್ಕರ OnePlus Nord 5 ಚೆನ್ನಾಗಿದೆ. ಜಾಸ್ತಿ ಗೇಮ್ಸ್ ಆಡೋರಿಗೆ OnePlus Nord 5 ಚೆನ್ನಾಗಿರುತ್ತೆ, ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತೆ. ಇನ್ನು ಇವಳ ಕ್ಯಾಮೆರಾ ಕಡೆ ಬಂದ್ರೆ OnePlus Nord 5 ಅಲ್ಲಿ 50 MP OIS ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ Sony LYT 700 ಸೆನ್ಸಾರ್ ಸಿಗ್ತಾ ಇದೆ ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬಾ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 20x ಜೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ ನ 60 fps ಅಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ 10x ಜೂಮ್ ಮಾಡಬಹುದು ಮತ್ತು ಫ್ರಂಟ್ ನಲ್ಲಿ 50 MP ಸೆಲ್ಫಿ ಕ್ಯಾಮೆರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ ನ 60 fps ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ ಮತ್ತು ಕಲರ್ಸ್ ವಾರ್ಮ್ ಆಗಿ ಬರುತ್ತೆ. ಲೋ ಲೈಟ್ ಅಲ್ಲಿ ವಿಡಿಯೋಸ್ಗೆ ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ ಮತ್ತು ಈ ಫೋನ್ ನ ಬೆಸ್ಟ್ ಕ್ಯಾಮೆರಾ ಫೋನ್ ಅಂತಾನೆ ಹೇಳ್ಬೋದು. ಮತ್ತು OnePlus Nord CE5 ನಲ್ಲಿ 50 MP OIS ಮೇನ್ ಕ್ಯಾಮೆರಾ ಇದೆ ಮತ್ತು 80 MP ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ ಮತ್ತು ಕಲರ್ಸ್ ಚೆನ್ನಾಗಿ ಬರುತ್ತೆ. ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇನ್ನು ಇದರಲ್ಲಿ 20x ಜೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ ನ 60 fps ನಲ್ಲಿ ತೆಗಿಬಹುದು ಮತ್ತು ಫ್ರಂಟ್ ನಲ್ಲಿ 60 MP ಸೆಲ್ಫಿ ಕ್ಯಾಮೆರಾ ಸಿಗ್ತಾ ಇದೆ. ಇದರಲ್ಲಿ 1080p ವಿಡಿಯೋಸ್ ನ 60 fps ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 10x ಜೂಮ್ ಮಾಡಬಹುದು ಮತ್ತು ಲೋ ಲೈಟ್ ನಲ್ಲಿ ವಿಡಿಯೋಸ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಮತ್ತು Oxygen OS 15 ನಲ್ಲಿ ಬರ್ತಾ ಇದೆ. ಈ ಫೋನ್ ಗೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 2 ವರ್ಷದಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಈ UI ನಲ್ಲಿ ಯಾವುದೇ ಅನ್ನೆಸರಿ ಆಪ್ಸ್ ಬರಲ್ಲ. ಇದರಲ್ಲಿ UI ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮತ್ತು ಇದರ UI ನಲ್ಲಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಇದರ UI ನಲ್ಲಿ ತುಂಬಾ AI ಫೀಚರ್ ಸಿಗ್ತಾ ಇದೆ. ಮತ್ತು OnePlus Nord 5 ಅಲ್ಲಿ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್. ಮತ್ತು OnePlus Nord CE5 ನಲ್ಲಿ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 6GB RAM 128GB ಸ್ಟೋರೇಜ್, 8GB RAM 128GB ಸ್ಟೋರೇಜ್ ಮತ್ತು 12GB RAM 128GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನೇ ತಗೊಳ್ಳಿ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದ್ರೆ ಇವುಗಳಲ್ಲಿ Wi-Fi 6 ಇದೆ, Bluetooth 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಕೂಡ ಇದೆ, NFC ಸಪೋರ್ಟ್ ಕೂಡ ಸಿಗುತ್ತೆ. ಆದ್ರೆ Nord CE5 ನಲ್ಲಿ NFC ಇಲ್ಲ. ಆದ್ರೆ ಅವಶ್ಯಕತೆ ಇರೋ ಎಲ್ಲಾ ಕನೆಕ್ಷನ್ ಸಿಗ್ತಾ ಇದೆ. ಸೊ ಎರಡು ಫೋನ್ಗಳು ಚೆನ್ನಾಗಿದೆ, ತಗೊಳ್ಬಹುದು. ಮತ್ತು ಎರಡು ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.